ಅಂತೂ ಇಂತೂ ಲೈಫಲ್ಲಿ ಫಸ್ಟ್ ಟೈಮ್ ಫ್ಲೈಟ್ ಹತ್ತೋಣ ಅಂತ ಬಂದೆ. ಲೈಫಲ್ಲಿ ಫಸ್ಟ್ ಟೈಮ್ ಫ್ಲೈಟೇ ಮಿಸ್ ಆಗೋಯಿತು. 11:40ಗೆ ಫ್ಲೈಟು ಡಿಪಾರ್ಚರ್ ಇತ್ತು. ನಾನು ಅಲ್ಲಾಡಿಸ್ಕೊಂಡು 11:39ಕ್ಕೆ ಬಂದೆ. ಅದು ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಟ್ರು. ಫಸ್ಟ್ ಟೈಮ್ ಕಾಫಿಗೆ ಅಡಿಕ್ಟ್ ಆಗಬಾರ್ದು ಅಂತ ಅನ್ಸಿದ್ದು. ಏನಕ್ಕೆ ಅಂದರೆ ಇದ್ರ ಬೆಲೆ ಕೇಳಿ ₹180. Requesting zone 2 passengers, please check your boarding passes. Zone 2 seat number 13 to 25 kindly step forward for boarding. ಬೆಳಗ್ಗೆ ಯಾರ ಮುಖ ನೋಡೋದೋ ಗೊತ್ತಿಲ್ಲ. 7:40ಕ್ಕೆ ಫ್ಲೈಟ್ ಇದ್ದಿದ್ದು, ಈಗ ಫ್ಲೈಟ್ ಡಿಲೇ ಆಗಿ 8:50ಕ್ಕೆ ಬರ್ತೈತೆ. ಆಲ್ಮೋಸ್ಟ್ ಅಲ್ಲಿ 1 ಅವರ್ ತಿರ್ಗಾ ನಾನು ಇಲ್ಲೇ ಕೂತಿರ್ಬೇಕು. ಇದನ್ನು ಮಿಸ್ ಮಾಡಿಕೊಂಡ್ರೆ ಮುಗಿತು. ಇವತ್ತೊಂದು ಪಾಠ ಕಲಿತೆ, ಮುಚ್ಕೊಂಡು ಯಾವುದೇ ಕೆಲಸ ಆದರೂ ಬೇಗ ಬನ್ನಿ ಅಂತ. ಅಲ್ಲ, ಟೈಮ್ ಮ್ಯಾನೇಜ್ ಮಾಡಬೇಕು ಅಂತ. ಬೇಜಾರೇನು ಅಂತಂದರೆ ಊಟ ಮಾಡೋಣ ಅಂತ ಹೋಗಿ ರೇಟ್ಗಳು ನೋಡಿದ್ರೆ ಕಣ್ಣಲ್ಲಿ ನೀರೆಲ್ಲ ರಕ್ತನೇ ಬರ್ತೈತೆ. ಈ ಬಾಟ್ಲು ₹70, ಅರ್ಧ ಲೀಟ್ರ್ ಬಾಟ್ಲು ₹70, 1 ಲೀಟ್ರ್ ಇದೆಲ್ಲ ನೋಡಿದೆ ₹250 ಎಲ್ಲ ಆಯಿತು. ನಾನೇ ನೋಡಿ ಟೆನ್ಷನ್ ಆಗೋದು. ಇನ್ನು ಊಟ ನೋಡ್ತೀನಿ ಅಂತಂದರೆ ಊಟ ಮಾಡ್ತೀನಿ ಅಂತ ಹೋದರೆ ಓಡಿಸ್ಕೋಬೇಕಷ್ಟೇ. ಹೊಟ್ಟೆ ತುಂಬುತ್ತೆ ಅಂದ್ಕೊಂಡಿದ್ದೀನಿ. ಹೊಟ್ಟೆ ತುಂಬಿಲ್ಲ ಅಂದರೂ ನಾನು ತುಂಬಿದೆ ಅಂತ ಅನ್ಕೋತೀನಿ. ಯಾಕಂದರೆ ಇಲ್ಲೇ ₹669 ಆಯಿತು. ವಿಡಿಯೋ ನೋಡ್ತಿರೋರಿಗೆ ನಮಸ್ಕಾರ, ಶೇರ್ ಮಾಡೋರಿಗೆ ಡಬಲ್ ನಮಸ್ಕಾರ. ನಾನು ನಿಮ್ಮ ಉಂಡಾಡಿ ಗುಂಡ. ನಾನಿವತ್ತು ಎಲ್ಲಿದ್ದೀನಿ ಗೊತ್ತಾ? ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿದ್ದೀನಿ, ಟರ್ಮಿನಲ್ 1. ಚಿಕ್ಕ ಹುಡುಗನಿಂದ ಆಸೆ ಇತ್ತು ಫ್ಲೈಟ್ ಹತ್ತಬೇಕು ಅಂತ. ಕೊನೆಗೆ ಫ್ಲೈಟ್ ಹತ್ತಾ ಇದ್ದೀನಿ. ಯಾವ ಜಾಗ ಗೊತ್ತಾ? ಅಂಡಮಾನ್. ಈ ಅಂಡಮಾನ್ ಅದು ಯಾವಾಗ ಚಿಕ್ಕ ವಯಸ್ಸಲ್ಲಿ ಅಂಡಮಾನ್ ಸಾಂಗು ನಮ್ಮ ಶಿವಣ್ಣನ ಕೇಳಿದಾಗಿಂದನೂ ಆಸೆ ಇತ್ತು, ಅಂಡಮಾನ್ಗೆ ಹೋಗ್ಬೇಕು ಅಂತ. ಆಮೇಲೆ ನಮ್ಮ ಫ್ರೆಂಡ್ ಒಬ್ಬ ಹೋಗ್ಬಿಟ್ಟು ಸ್ಕೂಬಾ ಡೈವಿಂಗ್ ಹಂಗಿತ್ತು ಹಿಂಗಿದೆ ಅಂತೆಲ್ಲ ಹೇಳಿದ. ಆವಾಗಿಂದ ಆಸೆ ಇಟ್ಕೊಂಡಿದ್ದೆ ಈ ಸ್ಕೂಬಾ ಡೈವಿಂಗ್. ಅಂಡಮಾನ್ಗೆ ಆವಾಗ ಚಿಕ್ಕ ವಯಸ್ಸಲ್ಲಿ ಆಸೆ ಇತ್ತು. ಈ ಸ್ಕೂಬಾ ಡೈವಿಂಗ್ ರೀಸೆಂಟಲ್ಲಿ ಇತ್ತು ಆಸೆ, ಅಂಡಮಾನ್ಗೆ ಹೋಗಿ ಸ್ಕೂಬಾ ಡೈವಿಂಗ್ ಮಾಡಬೇಕು ಅಂತ. ಕೊನೆಗೂ ಅಂಡಮಾನ್ಗೆ ಹೋಗ್ತಾ ಇದ್ದೀನಿ ನನಗೆ. ಸೊ ಈ ವ್ಲಾಗಲ್ಲಿ ಟ್ರಾವೆಲ್ ಬಗ್ಗೆ ಹೇಳ್ತೀನಿ, ಎಲ್ಲೆಲ್ಲಿ ಸ್ಟೇ ಆಗಿದ್ದೆ, ಏನು ಎತ್ತ ಪ್ರತಿಯೊಂದು ಕೂಡ ಡೀಟೇಲ್ ಆಗಿ ಹೇಳ್ತೀನಿ. ಆಮೇಲೆ ಅಲ್ಲಿ ಫುಡ್ ಎಕ್ಸ್ಪ್ಲೋರ್ ಮಾಡ್ತೀನಿ, ಏನೇನು ಸಿಗುತ್ತೆ ಏನು ಅಂತ ಎಲ್ಲ ಕೂಡ ಚಿಂದಿ ಉಡಾಯಿಸ್ಬಿಡೋಣ ಅಂದ್ಬಿಟ್ಟು ನುಗ್ಗಿ ಹೋಗ್ತಾ ಇದ್ದೀನಿ. ಆ್ಯಂಡ್ ಲೈಫಲ್ಲಿ ಫಸ್ಟ್ ಟೈಮ್ ಫ್ಲೈಟ್ ಹಚ್ತಾ ಇರೋದು. ತುಂಬ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀನಿ, ಹೆಂಗಿದೆ ಏನು ಎತ್ತ ಅಂತ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ. ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿ ಹಂಗೆಲ್ಲ ಬಿಲ್ಡಪ್ ಕೊಡೋರು. ನಾನು ಚಿಕ್ಕ ಹುಡುಗನಿಂದ ಆಸೆ ಇಟ್ಕೊಂಡಿದ್ದೆ ಹೆಂಗಿರುತ್ತೆ ಫ್ಲೈಟ್ ಏನೋ ಎತ್ತ ಅಂತ. ಕ್ಯೂರಿಯಾಸಿಟಿ ಜಾಸ್ತಿ ಇದೆ. ಎಂಟ್ರಿ ಕೊಟ್ಟಾಯಿತು, ಬೋರ್ಡಿಂಗ್ ಪಾಸ್ ಎಲ್ಲ ತೊಗೊಂಡು ಈಗ ಜಸ್ಟ್ ಇವಾಗ ಫ್ಲೈಟ್ ಹತ್ರಕ್ಕೆ ಹೋಗೋದೆ. ಟೈಮ್ ಆಗ್ಬಿಟ್ಟೈತೆ, 11:40 ಫ್ಲೈಟ್ ಇರೋದು. ಆಗಲೇ 11:15 ಆಗ್ಬಿಟ್ಟೈತೆ. ಓಡ್ಬೇಕೀಗ, ವೀಡಿಯೋ ಮಾಡ್ಬಿಡೋಣ ಮುಂಚೆನೇ ಅಂದ್ಬಿಟ್ಟು ಇವಾಗ ವೀಡಿಯೋ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಅಲ್ವಾ, ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ ಐತೆ. ಹೇಳ್ದಂಗೆ ಇನ್ನು ಅಲ್ಲೇನೇನು ಇದೆಯೋ ಏನೋ ನನಗೂ ಗೊತ್ತಿಲ್ಲ. ನಾನು ಸ್ಕೂಬಾ ಡೈವಿಂಗ್ ಅಂತ ಅಂದ್ಕೊಂಡಿರೋದು. ಬಟ್ ಇದು 4 ದಿನ ಟ್ರಿಪ್ ಇರುತ್ತೆ. ಅಲ್ಲಿ ಹೋಗಿ ಎಂಜಾಯ್ ಮಾಡಿಕೊಂಡು ಏನೇನು ಇತ್ತ ಏನೇನು ತಿಂದೆ ಎಲ್ಲ ನಿಮಗೆ ನೀಟಾಗಿ ವ್ಲಾಗಲ್ಲಿ ತೋರಿಸ್ತೀನಿ. ಇವತ್ತಿನ ವ್ಲಾಗಲ್ಲಿ ನಾನು ಏರ್ಪೋರ್ಟ್ಗೆ ಹೋಗೋದು ಮತ್ತು ಫ್ಲೈಟ್ ಒಳಗಡೆ ಆದರೆ ವೀಡಿಯೋ ಮಾಡ್ತೀನಿ. ಫ್ಲೈಟ್ ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಡಲ್ವಂತೆ. ಆದಷ್ಟು ಟ್ರೈ ಮಾಡ್ತೀನಿ ಫ್ಲೈಟ್ ಒಳಗಡೆ ವೀಡಿಯೋ ಮಾಡೋದಕ್ಕೆ. ಅಲ್ಲೂ ಫುಡ್ಡೆಲ್ಲ ಬರುತ್ತೆ, ಅದೆಲ್ಲ ತೊಗೊಂಡು ತೋರಿಸೋಣ ಅಂತ. ಅವ್ರು ಪರ್ಮಿಷನ್ ಕೊಟ್ಟರೆ ಪಕ್ಕಾ ಮಾಡ್ತೀನಿ. ಪರ್ಮಿಷನ್ ಕೊಟ್ಟಿಲ್ಲ ಅಂತಂದರೆ ನಿಮ್ಗೆ ಅಂಡಮಾನಲ್ಲಿ ಸಿಗ್ತೀನಿ. ಸೊ ಈಗ ಒಳಗಡೆ ಎಂಟ್ರಿ ಕೊಡೋದೆ, ಹೋಗ್ತಾ ಇರೋದೆ. ಅಂತೂ ಇಂತೂ ಲೈಫಲ್ಲಿ ಫಸ್ಟ್ ಟೈಮ್ ಫ್ಲೈಟ್ ಹತ್ತೋಣ ಅಂತ ಬಂದೆ. ಲೈಫಲ್ಲಿ ಫಸ್ಟ್ ಟೈಮ್ ಫ್ಲೈಟೇ ಮಿಸ್ ಆಗೋಯಿತು. 11:40ಗೆ ಫ್ಲೈಟು ಡಿಪಾರ್ಚರ್ ಇತ್ತು. ನಾನು ಅಲ್ಲಾಡಿಸ್ಕೊಂಡು 11:39ಕ್ಕೆ ಬಂದೆ. ಅದು ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಟ್ರು. ನಾನು ಫಿಲಮಲ್ಲಿ ಹೀರೋ ಎಂಟ್ರಿ ರೇಂಜಿಗೆ ಅಂದ್ಕೊಂಡು ಬಂದೆ. ಅಬ್ಬೈ ಫಿಲಮಲ್ಲಿ ಬರ್ತಾನಲ್ಲ ಹಂಗೆ ಬರೋಣ ಅಂತ ಅಂದ್ಕೊಂಡು ಬಂದರೆ ಇದು KSRTC ಬಸ್ಸಲ್ಲ ಫ್ಲೈಟ್ ಅಂತ ಆಮೇಲೆ ಗೊತ್ತಾಯಿತು. ನಗಬೇಕೋ ಆಡಬೇಕೋ ಗೊತ್ತಾಯ್ತಾ ಇಲ್ಲ. ಆ ರೇಂಜಿಗೆ ತಲೆ ಕೆಟ್ಟೋಗ್ಬಿಟ್ಟಿದೆ. ಹೋಗಿ ರಿಕ್ವೆಸ್ಟ್ ಎಲ್ಲ ಮಾಡ್ಕೊಬಿಟ್ಟೆ. ಫಸ್ಟ್ ಟೈಮು ಬಿಡಿ ಅಂತ ಎಲ್ಲ ಅವರು ಬಿಟ್ಟೇ ಇಲ್ಲ. 16ನೇ ನಂಬರ್ಗೆ ಹೋಗಿ ಟಿಕೆಟ್ ಬೇಕಾದ್ರೆ ಬುಕ್ ಮಾಡಿಕೊಡಿ, ಏನಾದ್ರು ಹೆಲ್ಪ್ ಬೇಕು ಅಂದರೆ 16ನೇ ನಂಬರ್ಗೆ ಹೋಗಿ ಅಂತಂದರು. ಆಮೇಲೆ ಫ್ಲೈಟ್ ಕೇಳಿದೆ ಎಷ್ಟೊತ್ತಿಗಿದೆ ಅಂತ. 7:15 ನೈಟ್ 7:15 ಇಲ್ಲಿಂದ ಚೆನ್ನೈಗೆ ಹೋಗಬೇಕು. ಚೆನ್ನೈಯಿಂದ ಬೆಳಗ್ಗೆ 3 ಗಂಟೆಗೆ ಬಿಡ್ತಾನೆ. ಸೊ ಈಗ ಏನೂ ಇಲ್ಲ ನಂಗೆ ಆಪ್ಷನ್ನು. ಇವಾಗ ಹೋಗಿ ಟಿಕೆಟ್ ಎಲ್ಲ ತೊಗೊಂಡು ಬೇರೆ ಟಿಕೆಟ್ ತೊಗೊಂಡಾಯ್ತು. ಈಗ ಇಲ್ಲಿ ಟಿಕೆಟ್ ತೊಗೊಂಡಿದ್ದೀನಿ. ಇಲ್ಲಿಂದ ಚೆನ್ನೈಗೆ ಹೋಗಿ ಚೆನ್ನೈಯಿಂದ 4 ಗಂಟೆಗೆ ಅಲ್ಲಿ ಬಿಡ್ತಾನೆ. ಅಂಡಮಾನ್ಗೆ 6:15 ರೀಚ್ ಆಗ್ತೀನಿ. ಆಮೇಲೆ ಬೇರೆ ನಾಳೆ ಇವತ್ತು ಒಂದು ದಿನ ಪೂರ್ತಿ ವೇಸ್ಟು. ಬೆಳಗ್ಗೆಯಿಂದ ಸಂಜೆವರೆಗೂ ಏರ್ಪೋರ್ಟಿಂದ. ಬೇಜಾರೇನು ಅಂತಂದರೆ ಊಟ ಮಾಡೋಣ ಅಂತ ಹೋಗಿ ರೇಟ್ಗಳು ನೋಡಿದ್ರೆ ಕಣ್ಣಲ್ಲಿ ನೀರೆಲ್ಲ ರಕ್ತನೇ ಬರ್ತೈತೆ. ಈ ಬಾಟ್ಲು ₹70, ಅರ್ಧ ಲೀಟ್ರ್ ಬಾಟ್ಲು ₹70, 1 ಲೀಟ್ರ್ ಇದೆಲ್ಲ ನೋಡಿದೆ ₹250 ಎಲ್ಲ ಆಯಿತು. ನಾನೇ ನೋಡಿ ಟೆನ್ಷನ್ ಆಗೋದು. ಇನ್ನು ಊಟ ನೋಡ್ತೀನಿ ಅಂತಂದರೆ ಊಟ ಮಾಡ್ತೀನಿ ಅಂತ ಹೋದರೆ ಓಡಿಸ್ಕೋಬೇಕಷ್ಟೇ. ಈಗಲೇ ಇದಕ್ಕೆ ₹8,000 ಕೊಟ್ಟಿದ್ದೀನಿ. ಅಂದ್ಕೊಂಡಿದ್ದಕ್ಕಿಂತ ಎಕ್ಸ್ಪೆನ್ಸಸ್ ಜಾಸ್ತಿನೇ ಆಗ್ತೈತೆ. ಆ್ಯಕ್ಚುಲಿ ಬೇಜಾರಾಗ್ತಿದೆ, ಹೇಳ್ಕೊಳಕ್ಕಾಯ್ತಿಲ್ಲ, ಬಿಡೋಕ್ಕಾಗ್ತಿಲ್ಲ. ಲೈಫಲ್ಲಿ ಫಸ್ಟ್ ಟೈಮ್ ಫ್ಲೈಟ್ ಹತ್ತಕ್ಕೆ ಹೋಗಿ ಫ್ಲೈಟ್ ಮಿಸ್ ಮಾಡ್ಕೊಂಡಿದ್ದಾಯಿತು.
ಸೊ ಆಮೇಲೆ ಫುಡ್ ಎಕ್ಸ್ಪ್ಲೋರ್ ಮಾಡೋಕೆ ಹೋಗೋಣ. ಆ ಕಡೆ ಈ ಕಡೆ ನೋಡ್ತೀನಿ, ಯಾವುದಾದ್ರೂ ತಿನ್ನಬೇಕು ಅಂತ ಅನ್ಸಿದ್ರೆ ಹೇಳ್ತೀನಿ, ಹಂಗೆ ನೋಡ್ಕೊಂಡು ಹೋಗ್ತೀನಿ ಯಾವ್ದಾದ್ರು ಎಷ್ಟೆಷ್ಟಿತ್ತು ಏನು ಎತ್ತ ಅಂತೆಲ್ಲ ನಿಮ್ಗೆ ಅದನ್ನು ತಿಳಿಸ್ಕೊಡ್ತೀನಿ. ಇನ್ನು ಸಂಜೆವರೆಗೂ ಟೈಮ್ ಪಾಸ್ ಮಾಡಬೇಕು, ಏನು ಮಾಡೋದೋ ಗೊತ್ತಿಲ್ಲ. ಆಗಲೇ 12 ಗಂಟೆಯಿಂದ 2 ಗಂಟೆ ಟೈಮ್ ಪಾಸ್ ಮಾಡಿಬಿಟ್ಟೆ, ಬೇಜಾರಾಗಿ ಕೂತ್ಕೊಂಡೆ, ಇಲ್ಲೇ ಕೂತಿದ್ದ ಜಾಗದಲ್ಲೇ ಕೂತ್ಕೊಂಡು 2 ಅವರ್ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ಇನ್ನು 6 ಗಂಟೆವರೆಗೂ ಕಾಲ ಕಳಿಬೇಕು. ಇವತ್ತು RCB ಮತ್ತು ಡೆಲ್ಲಿ ಮ್ಯಾಚ್ ಇದೆ, ಆದರೆ ಸಂಜೆ ಇದೆ. ಮಧ್ಯಾಹ್ನ ಆದರೂ ಇದ್ದಿದ್ರೆ ಮ್ಯಾಚ್ ಆದ್ರೂ ನೋಡ್ಕೊಂಡು ಕುತ್ಕೋಬೋದಿತ್ತು. ನಮ್ಮ ಕೊಹ್ಲಿ ರಿವೆಂಜ್ ಹೋಗಿ ತೊಗೋತಿದ್ದ ಅಲ್ಲಿ, ಆದ್ರೆ ಏನು ಮಾಡೋಣ, ನಾನು ವಿಪರ್ಯಾಸ. 7 ಗಂಟೆಗೆ ಐತೆ, ಇನ್ನು ಫ್ಲೈಟ್ 7 ಗಂಟೆಗೆ ಹೋಗಿ ಚೆನ್ನೈಯಲ್ಲಿ ಕೂತ್ಕೊಂಡು ಇನ್ನು ನೋಡೋಣ. ಅಲ್ಲೆಲ್ಲ ಊಟ ಮಾಡೋಕೆ ಹೋದ್ರೆ ಅಲ್ಲಿ ಲಾಂಜ್ ಆ್ಯಕ್ಸಿಸ್ಸು ಮತ್ತು ನೋಡೋಣ ಲಾಂಜ್ ಆ್ಯಕ್ಸಿಸ್ ಇದೆಯಾ ಅಂತ. ಅಲ್ಲೋದ್ರೆ ಅಲ್ಲೊಂದು ವಿಡಿಯೋ ಮಾಡ್ತೀನಿ. ಇನ್ನು ಬೇರೆ ಕಡೆ ಎಲ್ಲ ಹೋಗ್ಬಿಟ್ಟು ಯಾವ್ಯಾವ ಐಟಮ್ ಎಷ್ಟೆಷ್ಟಿದೆ ಅಂತ ಹೇಳ್ತೀನಿ. ಬಿಡಿ ಹೋಗಿ, ನಾನು ಬೇಜಾರಲ್ಲಿ ಒಂದು ಸ್ವಲ್ಪ ಕಾಲ ಕಳೀತೀನಿ, ನೀವು ಖುಷಿಯಾಗಿರಿ. ಫಸ್ಟ್ ಫ್ಲೈಟು ಡಮಾರ್ ಗೊತ್ತಾಗೋಯ್ತು. ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗದೆ ಊರು ಗೀರು ಎಲ್ಲ ಸುತ್ತಿ, ಅಂದರೆ ಊರು ಗೀರು ಅಂದರೆ ಅಕ್ಕಪಕ್ಕ ಅಂಗಡಿಗಳು ಸುಮ್ಮನೆ ಹೋಗಿ ಅಲ್ಲೆಲ್ಲ ನೋಡಿಕೊಂಡು ಅಲ್ಲಿ ಯಾರೋ ಸ್ಯಾಂಪಲ್ ಮೈಸೂರು ಪ್ಯಾಕ್ ಸ್ಯಾಂಪಲ್ ಕೊಡ್ತಾಯಿದ್ರು, ಅದು ಕೂಡ ತಿಂದೆ. ಇನ್ನು ಹೊಟ್ಟೆ ಹಸಿ ಸ್ಟಾರ್ಟ್ ಆಯಿತು. ಲಾಂಚ್ಗೆ ಹೋದರೆ ನನ್ನ ಹತ್ರ ಕ್ರೆಡಿಟ್ ಕಾರ್ಡ್ ಇಲ್ಲ, ಕ್ರೆಡಿಟ್ ಕಾರ್ಡ್ ನಾನು ಬಳಕೆ ಮಾಡಲ್ಲ. ಇನ್ನು ಇನ್ನೇನು ಶಿವ ಅಂದ್ಬಿಟ್ಟು ಇಲ್ಲಿ ಬಂದು KFCಲಿ ಆರ್ಡ್ರ್ ಮಾಡಿದೆ. 699 ರೂಪಾಯಿಗೆ ಪೆಪ್ಸಿ, ಲಾವಾ ಕೇಕು, ಇದು ಆಮೇಲೆ ಒಂದು ಬರ್ಗರು, ಇಷ್ಟು ಕೂಡ ತೊಗೊಂಡಿದ್ದೀನಿ. ಹೊಟ್ಟೆ ತುಂಬುತ್ತೆ ಅಂದ್ಕೊಂಡಿದ್ದೀನಿ. ಹೊಟ್ಟೆ ತುಂಬಿಲ್ಲ ಅಂದರೂ ನಾನು ತುಂಬಿದೆ ಅಂತ ಅನ್ಕೋತೀನಿ, ಯಾಕಂದರೆ ಇಲ್ಲಿ 669 ರೂಪಾಯಿ ಆಯಿತು. ಇನ್ನೂ ನೈಟ್ ಏನು ಮಾಡ್ತೀನೋ ಗೊತ್ತಿಲ್ಲ. ಬೇರೆ ಕಡೆ ಎಲ್ಲ ರೇಟ್ ಕೇಳಿದ್ರೆ ಕಣ್ಣಲ್ಲಿ ನೀರು ಬರ್ತೈತೆ, ನೀರೆಲ್ಲ ರಕ್ತ ಬರ್ತೈತೆ. ಸೊ ಇದನ್ನು ತಿಂದು ಹೊಟ್ಟೆ ತುಂಬಿಸ್ಕೊತೀನಿ. ಆಮೇಲೆ ಅಂಡಮಾನಲ್ಲಿ ಹೋಗಿ ನೆಮ್ಮದಿಯಾಗಿ ಊಟ ಮಾಡ್ತೀನಿ. ಅಲ್ಲೋಗಿ ಸೀ ಫುಡ್ಡು ಸರ್ರೆ ಬರ್ಸೋದು. ಸೊ ಈಗ ಊಟ ಮಾಡ್ತೀನಿ. ಸೊ KFCಗೆ ಬಂದಿದ್ದೀನಿ ಇವಾಗ ತಿನ್ನೋದಕ್ಕೆ. ನೆಕ್ಸ್ಟ್ ಎಲ್ಲಿ ಹೋಗ್ತೀನಿ ಏನು ಎತ್ತ ಅಂತ ಆಮೇಲೆ ಅಪ್ಡೇಟ್ ಮಾಡ್ತೀನಿ. KFCಲಿ ಊಟ ಮಾಡಿ ಆಮೇಲೆ ಒಂದಷ್ಟೊತ್ತು ನಿದ್ದೆ ಮಾಡಿ ಇನ್ನೇನು ಟೈಮ್ ಹತ್ರ ಬರ್ತಾ ಇದೆಯಲ್ಲ, ಅಂದರೆ ಫ್ಲೈಟೇ ಡಿಲೇ ಆಗ್ಬಿಡೋದ. 7:40ಗೆ ಇದ್ದಿದ್ದು 8:50ಕ್ಕೆ ಹೊರಟಾಯ್ತು ಫ್ಲೈಟು. ಅದೇ ಬೆಳಗ್ಗೆ ಅದು ಯಾರ ಮುಖ ನೋಡೋದು ಗೊತ್ತಿಲ್ಲ. ಈ ರೈಸಿಗೆ ಎಡವಟ್ಟು ನಸೀಬೇ ಸರಿಯಿಲ್ಲ. ಹೋಗ್ಲಿ ಬಿಡಿ. ಅತ್ತಾಗೆ 7:15ಗೆ ನಮ್ಮ RCB ವರ್ಸಸ್ DC ಮ್ಯಾಚು. ಸೊ ಅದಕ್ಕೆ ಎದುರುಗಡೆ ಕಾಯ್ಕೊಂಡು ಕೂತಿದ್ದೀನಿ ಮ್ಯಾಚ್ ನೋಡೋದಕ್ಕೆ. ಇನ್ನು 10 ನಿಮಿಷ ಐತೆ, ಹೆಂಗು ಟಾಸ್ ಗೆದ್ದಿದ್ದೀವಿ. ಆಮೇಲೆ ಮ್ಯಾಚ್ ಒಂದು ಅರ್ಧ ಗಂಟೆ ನೋಡ್ಕೋಬೋದು. ಆಮೇಲೆ ಚೆನ್ನೈ ಫ್ಲೈಟು, ಅಲ್ಲಿ ಚೆನ್ನೈಯಲ್ಲಿ ಇಳಿದು ಬೆಳಗ್ಗೆ 4 ಗಂಟೆಗೆ, ಅದು ಡಿಲೇ ಆಗದೆ ಇದ್ರೆ ಸಾಕಪ್ಪ. ಆಮೇಲೆ ಅಂಡಮಾನಿಗೆ ಒಂದು 7 ಗಂಟೆಗೆಲ್ಲ ರೀಚ್ ಆಯ್ತೀನಿ. ಡೈರೆಕ್ಟು ಹ್ಯಾವ್ಲಾಕ್ ಕ್ರೂಸ್ ಇದೆ, ಅಲ್ಲೇ ಹೋಗಿ ಫ್ರೆಶ್ ಅಪ್ ಆಗಿ ಕ್ರೂಸಲ್ಲಿ ಹೋಗೋದೆ ಜಿಗ್ಜಾಗ್. ಇದ್ರ ಬಗ್ಗೆ ಎಲ್ಲ ಹೋಗ್ತಾ ಮಾಹಿತಿ ಕೊಡ್ತೀನಿ. ಈಗ ಮ್ಯಾಚ್ ನೋಡಿ. 180 ರೂಪಾಯಿ ಕಾಫಿ, ಬೆಲ್ಲನೇ ಹಾಕಿ, ಸ್ವಲ್ಪ ಸ್ಟ್ರಾಂಗ್ ಇರಲಿ. 10 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ, ಓಕೆನಾ? ಬೇಡ ಬಿಡಿ, ಸಕ್ಕರೆನೇ ಹಾಕಿ. 180 ಸರ್. ಹಂಗೆ ಏರ್ಪೋರ್ಟ್ ಅಲ್ಲಿ ಇಲ್ವಾ ನೀನು? ಅದಕ್ಕೆ ಸರ್ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳ್ಬೋದಾ? ಸ್ಕ್ಯಾನರ್ ಹಾಕ್ಬಿಡ್ತೀನಿ. ಹೌದು, ಕಾಂಟ್ಯಾಕ್ಟ್ ನಂಬರ್ ಹೇಳಿದ್ರೆ ನಿಮ್ಗೆ ಏನಾದರೂ ವೋಚರ್ ಸಿಗುತ್ತೆ ನೆಕ್ಸ್ಟ್ ಟೈಮ್. ಬೇಡ ಬಿಡಿ ಸರ್, ನಾನು ಎಲ್ಲ ಏನು ತಗೊಳ್ಳಿ ವೋಚರು. 180 ರೂಪಾಯಿ, 40 ರೂಪಾಯಿ ಕಾಫಿಗೆ 180 ರೂಪಾಯಿ ಕೊಡ್ತಾ ಇದ್ದೀನಿ. ಏನು ಮಾಡೋದು ಸರ್, ಸಿಟಿಯಲ್ಲಿ ಅದೇ ಥರನೇ ಇರುತ್ತಲ್ವ? ಅದು ನಿಜ. ಬೆಳಗ್ಗೆಯಿಂದ ಇದ್ದಿದ್ದಕ್ಕೆ 1000 ರೂಪಾಯಿ ಖರ್ಚು. 1000 ರೂಪಾಯಿ ಏನು ಸರ್ ದಿನದಲ್ಲಿ ಮಾಡ್ಬೋದು, ಕೊಟ್ಟೆ ಅಂತ ಒಂದು ಸೆಕೆಂಡಲ್ಲೇ ಮಾಡ್ಬೋದಲ್ಲ. ಅದು ನಮ್ಮ ಕೈಯಲ್ಲಿ ಆಯ್ತಾ ಇಲ್ವೇ? ಇಷ್ಟೊಂದು ಮನೆ ತಗೋಬಿಡ್ತಿದ್ದೆ, 1,000 ರೂಪಾಯಿ ಆಗಿದೆ. ನೆಕ್ಸ್ಟ್ ನೋಡಿ. ಥ್ಯಾಂಕ್ ಯು. ಮ್ಯಾಚ್ ನೋಡ್ತಾ ಇದ್ದೆ, ಸಂಜೆ ಆಯ್ತಲ್ಲ, ಕಾಫಿ ಟೈಮು. ಫಸ್ಟ್ ಟೈಮು ಕಾಫಿಗೆ ಅಡಿಕ್ಟ್ ಆಗಬಾರ್ದು ಅಂತ ಅನ್ಸಿದ್ದು. ಏನಕ್ಕೆ ಅಂದರೆ ಇದ್ರ ಬೆಲೆ ಕೇಳಿ 180 ರೂಪಾಯಿ ಈ ಕಾಫಿ. 40 ರೂಪಾಯಿಗೆ 180 ರೂಪಾಯಿ ಕೊಟ್ಟು ಕುಡಿತಾ ಇದ್ದೀನಿ. ನನಗೆ ಏನು ಹೇಳ್ಬೇಕೋ ಗೊತ್ತಾಯ್ತಲ್ಲ. ಬೆಳಿಗ್ಗೆಯಿಂದ ಸಂಜೆವರೆಗೂ ಏರ್ಪೋರ್ಟಲ್ಲಿ ಇದ್ದಕ್ಕೆ ಆಲ್ಮೋಸ್ಟ್ 1000 ರೂಪಾಯಿ ಖಾಲಿ ಆಗೈತೆ. ಟ್ರಿಪ್ಗೆ ಅಂತ ಇಟ್ಕೊಂಡಿದ್ದು ಇಲ್ಲೇ ಹೊಟ್ಟಾಯಿತು. ಏನಿಲ್ಲ ಉಂಡಿಲ್ಲ, ಹೊಟ್ಟೆ ತುಂಬಿಲ್ಲ, ಏನಿಲ್ಲ, ಹೋಯ್ತಾ ಐತೆ. ಇದು 180 ರೂಪಾಯಿ. ಇನ್ನೂ ಅಂಡಮಾನ್ಗೆ ಹೋಗೋಷ್ಟು ಎಷ್ಟು ಖರ್ಚಾಗುತ್ತೋ ಗೊತ್ತಿಲ್ಲ. 180 ರೂಪಾಯಿ ಕಾಫಿ. ಅಲ್ಲಿ ಜಯನಗರಕ್ಕೆ ಹೋಗಿರೋ 40 ರೂಪಾಯಿ ಸಿಕ್ಕಿರೋದು, ಇಲ್ಲಿ 180 ರೂಪಾಯಿ. ಹಂಗೆ ಅಂದ್ಬಿಟ್ಟು ಇವಾಗ ನಾನು ಅಲ್ಲಿ ಕ್ಯಾಬಲ್ಲಿ ಹೋಗೋಕ್ಕಾಗಲ್ಲ. ಅಕ್ಕ ಬಂದು ಅಡ್ಡ ಹೋದ್ರು. ಸರಿ ಆಯ್ತು, ಕುಡಿಯೋಣ ಒಂದು ರಿಲ್ಯಾಕ್ಸ್ ಆಗಿ. ಇವಾಗ 8:50ಕ್ಕೆ ಫ್ಲೈಟು. ಸೊ 8 ಗಂಟೆಗೆ ಬೋರ್ಡಿಂಗು. ಹೋಗ್ತಾ ಇರೋದನ್ನ ನೋಡ್ಕೊಂಡು ಕಾಫಿ ಕುಡಿದು ಬೋರ್ಡಿಂಗ್ ಕಡೆ ಹೋಗೋಣ, ಅಂದರೆ ಫ್ಲೈಟ್ ಎತ್ಕೊಂಡು ಹೋಗೋಣ. ಅಂತೂ ಇಂತೂ 8:50ಕ್ಕೆ ಇರೋ ಟ್ರೈನ್ ಅಂತೀನಿ, ಫ್ಲೈಟ್ಗೆ ಬೇಗ ಬಂದಿದ್ದೀನಿ. ಆಲ್ಮೋಸ್ಟ್ ಎಲ್ಲ 8 ಗಂಟೆ ರೀಚ್ ಆಗಿದ್ದೀನಿ. ಸೊ ಈಗ ಫ್ಲೈಟ್ ಒಳಗೆ ಹೋಗೋದೆ. ಬೆಂಗಳೂರಿಂದ ಚೆನ್ನೈಗೆ ಸಮಯ 8:50ಕ್ಕೆ ಫ್ಲೈಟು. ಇದನ್ನು ಮಿಸ್ ಮಾಡಿಕೊಂಡ್ರೆ ಮುಗಿತು. ಇವತ್ತೊಂದು ಪಾಠ ಕಲಿತೆ, ಮುಚ್ಕೊಂಡು ಯಾವುದೇ ಕೆಲಸ ಆದರೂ ಬೇಗ ಬನ್ನಿ ಅಂತ ಅಲ್ಲ, ಟೈಮ್ ಮ್ಯಾನೇಜ್ ಮಾಡಬೇಕು ಅಂತ. Fast forward may skip the query time.
Thank you for choosing Indigo as your preferred airline. Requesting Zone 2 passengers, please check your boarding passes. Zone 2, seat number 13 to 25, kindly step forward for boarding. Passengers sitting on Zone 2, seat number 13 to 25, kindly join the... ಥ್ಯಾಂಕ್ ಯು. ಬಸ್ಸು ಅಂತೂ ಇಂತೂ ಫ್ಲೈಟ್ ಟಿಕೆಟ್ ತೊಗೊಂಡು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಫೈನಲಿ ತಲುಪಿದ್ವಿ. ಫೈನಲಿ ಬಲಗಾಲಿಟ್ಟು ಫ್ಲೈಟ್ ಒಳಗಡೆ ಎಂಟ್ರಿ ಮಾಡ್ತಾ ಇದ್ದೀವಿ. ಅಂತೂ ಇಂತೂ ಲೈಫಲ್ಲಿ ಫಸ್ಟ್ ಟೈಮ್ ಫ್ಲೈಟ್ ಹತ್ಬಿಟ್ಟೆ. ಫುಲ್ ಒಳಗಡೆ ಖುಷಿ. ಇದು ಟೇಕ್ ಆಫ್ ಆಗ್ಬೇಕಾದ್ರೆ ಹೊಟ್ಟೆಲ್ಲ ಗುಳುಮ್ ಅನ್ನತ್ತಂತೆ. ನೋಡೋಣ ಹೆಂಗಾಗುತ್ತೆ ಅಂತ. ಬೆಳಗ್ಗೆ ಹೋಗ್ಬೇಕಾಗಿದ್ದವನು 12 ಅವರ್ 10 ಗಂಟೆಗೆ ಬಂದವನು. ಇನ್ನೂ ಇಲ್ಲೇ ಇದ್ದೀನಿ. 8:30 IPL ಮ್ಯಾಚ್ ನೋಡೋಣ ಅಂದರೆ ನೆಟ್ವರ್ಕ್ ಇಲ್ಲ. ಹೋಗಿ ಬಿಡಿ. ಇವಾಗ ಫ್ಲೈಟ್ ಹತ್ತಿದ್ದೀನಿ. ಅದು ಬಲಗಾಲಲ್ಲೇ ಎಂಟ್ರಿ ಕೊಟ್ಟು ಬಂದು ಇಲ್ಲಿ ಕೂತ್ಕೊಂಡಿದ್ದೀನಿ. ಫುಲ್ಲು ಖುಷಿ. ಹೇಳೋಕ್ಕಾಗ್ತಾ ಇಲ್ಲ. ಒಟ್ಟಿನಲ್ಲಿ ಹೆಂಗೋ ಅಂಡಮಾನ್ಗೆ ಹೋಗಿ ತಲುಪ್ತೀನಲ್ಲ ಅದೊಂದು ನಂಬಿಕೆ ಬಂತು. ಇವಾಗ ನಾವು ಚೆನ್ನೈಗೆ ಹೋಗಿ ಒಂದು 10 ಗಂಟೆಗೆ ತಲುಪ್ತೀವಿ. ಬೆಳಗಿನ ಜಾವ 4 ಗಂಟೆ ಫ್ಲೈಟ್ಗೆ ಚೆನ್ನೈಯಿಂದ ಅಂಡಮಾನ್ಗೆ ಹೋಗ್ತೀನಿ. ಸೊ ನಾಳೆ ಸರ್ಪ್ರೈಸ್ ಕೊಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ. ಅಂಡಮಾನ್ ನೋಡೋದಕ್ಕೂ ಕಾಯ್ತಾ ಇದ್ದೀನಿ. ಮಂಗಳವಾರ ಅಂತೆ ಸ್ಕೂಬಾ ಡೈವಿಂಗ್ ಇರೋದು. ಸೊ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀನಿ. ಹಾಗೆ ಇಲ್ಲೆಲ್ಲ ಫುಡ್ಡೆಲ್ಲ ಬರುತ್ತೆ. ನೋಡೋಣ ಏನಾದರೂ ಅಲೋ ಮಾಡಿದ್ರೆ ಫುಡ್ ಹೆಂಗಿತ್ತು ಅಂತ ಹೇಳ್ತೀನಿ. ನನಗೂ ಹೊಟ್ಟೆ ಹಸಿತೈತೆ. KFC ತಿಂದಿದ್ದು 6 ಗಂಟೆ ಎಲ್ಲ 5 ಗಂಟೆ ಎಲ್ಲ ಹೊಟ್ಟೆ ಖಾಲಿ ಆಗ್ಬಿಟ್ಟೈತೆ. ಅಲ್ಲಿ ಸಿಗೋಣ ಪಾಪ್ಕಾರ್ನ್, ಚಿಕನ್, ಬರ್ಗರ್ ಏನು ಸಾಕಾಗುತ್ತೆ ನೋಡೋಣ. ಸೊ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀನಿ. ನೋಡೋಣ ಫುಡ್ ಬಂದಾಗ ನಿಮ್ಮ ಹತ್ರ ಆ ಫುಡ್ ಹೆಂಗಿದೆ ಅಂತ ಹೇಳ್ತೀನಿ. ಎಷ್ಟು ಎಕ್ಸ್ಪೆನ್ಸಿವ್ ಆಗಿ ಏನೋ ಇತ್ತು ಅಂತ ಹೇಳ್ತೀನಿ. ಸೊ ಆಮೇಲೆ ಸಿಗೋಣ. ಚೆನ್ನೈ ಏರ್ಪೋರ್ಟಲ್ಲಿ ಇಳಿದ್ವಿ. ಆಮೇಲೆ ಹೆಲ್ಪ್ ಡೆಸ್ಕ್ ಹತ್ರ ಕೇಳಿದಾಗ 12 ಗಂಟೆಗೆ ಬನ್ನಿ ಅಂತ ಹೇಳಿದ್ರು. ಪಕ್ಕದಲ್ಲಿ ಮಾಲ್ ಇದೆ, ಹೋಗಿ ಸುತ್ತ ಹಾಕ್ಕೊಂಡು ಹಂಗೆ ಊಟ ಗಿಟ ಮಾಡ್ಕೊಂಡು ಬನ್ನಿ ಅಂದ್ರೆ. ಸೊ ನಾವೀಗ ಕ್ಯಾಲಿಫೋರ್ನಿಯಾ ಬರಿಟೋಗೆ ಬಂದಿದ್ದೀವಿ. ನಿದ್ದೆ ಗಂಡು ಬೇರೆ ಏನೇನೋ ಮಾತಾಡ್ತಾ ಇದ್ದೀನಿ. ಸೊ ಇಲ್ಲಿ ಏನು ತೊಗೊಂಡಿದ್ದೀನಿ ಅಂತಂದರೆ ಬಾರ್ಬಿಕ್ಯೂ ಚಿಕನ್ ತೊಗೊತಾ ಇದ್ದೀವಿ. ಇದ್ರ ಬೆಲೆ ಬಂದು 279 ರೂಪಾಯಿ. ಸೊ ಇದನ್ನೇ ತಿನ್ನೋಣ ಅಂತ ಇದನ್ನೇ ತೊಗೋತಾ ಇದ್ದೀನಿ. ಸೊ ಈಗ 12 ಗಂಟೆಗೆ ಹೋಗಿ ಲಾಗಿನ್ ಆಗಿ ಲಾಗಿನ್ ಹೋಗಿ ಅಲ್ಲಿ ಬೋರ್ಡಿಂಗ್ ಪಾಸ್ ಎಲ್ಲ ಕೊಟ್ಬಿಟ್ಟು 12 ಗಂಟೆಗೆ ಹೊರಟೋಗಿ ತಿಂತೀರ. ಇಲ್ಲಿಗೆ ಮಿಸ್ ಆದರೆ ಕಷ್ಟ. ಹೊಟ್ಟೆ ಬೇರೆ ಹಸಿದೈತೆ, ನಿದ್ದೆಗಣ್ಣು. ಆಮೇಲೆ ಸಿಗ್ತೀನಿ ಊಟ ಮಾಡೋ ಟೈಮಲ್ಲಿ. ಹೆವಿ ಸುಸ್ತಾಗಿ ಹೋಗಿದ್ದೀನಿ. ಹೆವಿ ಹೊಟ್ಟೆ ಹಸಿತಿದೆ. KFC ತಿಂದಿದ್ದು ಯಾವ ಮೂಲೆಗೆ ಹೋಯ್ತು ನನಗಂತೂ ಅರ್ಥ ಆಯ್ತಿಲ್ಲ. ಕ್ಯಾಲಿಫೋರ್ನಿಯಾ ಬರಿಟೋದಲ್ಲಿ 279 ರೂಪಾಯಿ ಕಾಣಿಸ್ತು. ಸದ್ಯಕ್ಕೆ ಇದು ಬಜೆಟ್ ಅಂತ ಅನಿಸ್ತು. 2 ತೊಗೊಂಡಿದ್ದೀನಿ. ನಮ್ಮ ಫ್ರೆಂಡ್ಗೊಂದು ಅವ್ರಿಗೆ ಪನ್ನೀರ್ ತೊಗೊಂಡಿದ್ದೀನಿ, ನನಗೆ ಬಾರ್ಬಿಕ್ಯೂ ಚಿಕನ್ ತೊಗೊಂಡಿದ್ದೀನಿ. ಇನ್ನೊಂದು ಮಶ್ರೂಮ್ನ ಒಂದು ಆರ್ಡ್ರ್ ಮಾಡಿದ್ದೀನಿ. ಹೆವಿ ಹೊಟ್ಟೆ ಹಸಿತಿತ್ತು. ನನ್ನ ಕೈಲಂತ ತಡೆಯೋಕ್ಕೆ ಆಗಿಲ್ಲ. ಸದ್ಯ ಮಾಲ್ಗಾದ್ರೂ ಹೋಗಿ ಅಂತ ಹೇಳಿದ್ರು. ಅಲ್ಲೇ ಆಗಿದ್ರೆ ಇನ್ನೊಂದು 2,000 ರೂಪಾಯಿ ಬೋಡಿಸ್ಕೊಂಡು ಹೋಗಿರೋದು. ಹೆವಿ ಹೊಟ್ಟೆ ಹಸಿತಿದೆ. ತಿನ್ಬಿಟ್ಟು ಬರ್ತೀನಿ. ಸೊ ನಾವು ಇವಾಗ 12 ಗಂಟೆ, ಇವಾಗ 11 ಗಂಟೆ ಟೈಮು. 12 ಗಂಟೆ ಹೊರಗಡೆ ಬರೋಕ್ಕೆ ಹೇಳಿದ್ರೆ 12 ಗಂಟೆಗೆ ಹೋಗಿ ಒಂದು 2 ಅವರ್ ಮಲ್ಕೊಂಡು ಶಿಸ್ತಾಗೆ ನಾಳೆ ಬೆಳಿಗ್ಗೆ ಅಂಡಮಾನ್ಗೆ ಹೋಗ್ತೀವಿ. ಹ್ಯಾವ್ಲಾಕ್ ನಾಳೆ ಕ್ರೂಸಲ್ಲಿ ಹೋಗಬೇಕು. ಸೊ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಚೆನ್ನೈ ಏರ್ಪೋರ್ಟಲ್ಲಿ ಸಿಗ್ತೀನಿ. ಈಗ ಹೆವಿ ಹೊಟ್ಟೆ ಹಸಿತಿದೆ. ತಿನ್ಬಿಟ್ಟು ಬರ್ತೀನಿ. ಫೈನಲಿ ಅಂಡಮಾನ್ಗೆ ಹೋಗ್ತಾ ಇದ್ದೀನಿ. ಸೊ ಲಾಗಿನ್ ಆಗಾಯಿತು. ಲಾಗಿನ್ ಅಲ್ಲ, ಎಂಟ್ರಿ ಕೊಟ್ಟಾಯಿತು. ಈಗ ನೆಕ್ಸ್ಟು ಫ್ಲೈಟ್ ಹತ್ತೋದು ಒಂದೇ ಬಾಕಿ. ಟೈಮು 4 ಗಂಟೆ, ಬೆಳಗಿನ ಜಾವ 4 ಗಂಟೆ. ಅಂತೂ ಇಂತೂ ಈಗ ಚೆನ್ನೈಯಿಂದ ಅಂಡಮಾನ್ಗೆ ಹೊರಟಿದ್ದೀನಿ. ಫಸ್ಟ್ ಎಕ್ಸ್ಪೀರಿಯೆನ್ಸು ವರ್ಸ್ಟ್ ಎಕ್ಸ್ಪೀರಿಯೆನ್ಸು. ಒಂದಂತೂ ಪಾಠ ಕಲಿತೆ. ಫ್ಲೈಟೆಲ್ಲ ಬೇಗ ಬರಬೇಕು. ಫ್ಲೈಟ್ ಅಂತ ಅಂದರೆ 10 ಗಂಟೆಗಿತ್ತು ಅಂದರೆ 1 ಅವರ್ ಮುಂಚೆ ಅಥವಾ 2 ಅವರ್ ಮುಂಚೆ ಬಂದಿರಬೇಕು. ಸೊ ಅದಂತೂ ಒಂದು ಪಾಠ ಕಲ್ತಿದ್ದೀನಿ. ನಾನಂತೂ ಇವತ್ತು ಒಂದಿನ ಪೂರ್ತಿ ವೇಸ್ಟು. ಆಲ್ಮೋಸ್ಟ್ ಅಲ್ಲಿ ಟಿಕೆಟು ಫುಡ್ಡು ಗಿಡ್ಡು ಅಂತೆಲ್ಲ ಅಂದರು ಒಂದು 13,000 ಖರ್ಚು ಮಾಡಿದ್ದೀನಿ. ತಲೆ ಕೆಟ್ಟ ಕೆರೆ ಹಿಡಿದು ಹೋಗ್ಬಿಟ್ಟೈತೆ. ಒಂದಿನ ಲೇಟ್ ಆಗಿದ್ದಕ್ಕೆ ಅಂದರೆ ಇವಾಗ ಬೆಳಗ್ಗೆ ಹೋಗ್ಬೇಕಾಗಿ ಫ್ಲೈಟ್ಗೆ ಸಂಜೆ ಹೋಗ್ತಾ ಇದ್ದೀನಿ. ಕಂಪ್ಲೀಟಾಗಿ 1 ಡೇ ವೇಸ್ಟು. ದುಡ್ಡಂದು ಒಂದಷ್ಟು ವೇಸ್ಟು. ಏನು ಮಾಡೋಕ್ಕಾಗಲ್ಲ. ಇದೆಲ್ಲ ಒಂಥರ ಎಕ್ಸ್ಪೀರಿಯೆನ್ಸು. ನೆಕ್ಸ್ಟ್ ಟೈಮಿಂದ ಸ್ವಲ್ಪ ಬೇಗ ಬರಬೇಕು. ಅದಂತ ಒಂಥರ ತಿಳ್ಕೊಂಡೆ. ನೆಕ್ಸ್ಟ್ ಟೈಮೆಲ್ಲ ಪಟ ಕಲಿಯೋಣ. ಈಗ 1 ಡೇ ಏನು ಬ್ಲಾಗ್ ಮಾಡಬೇಕು ಅಂತ ಇದ್ದು ಬೆಳಗ್ಗೆಯಿಂದ ಸಂಜೆವರೆಗೂ ಏರ್ಪೋರ್ಟಲ್ಲೇ ಬಿದ್ದಿದ್ದೆ. ಎಲ್ಲೆಲ್ಲಿ ಏನೇನು ಮಾಡಿದೆ ಎಲ್ಲ ನಿಮಗೆ ತೋರಿಸಿದ್ದೀನಿ. ಏನೂ ಮಾಡಿಲ್ಲ. ಆ ಕಡೆ ಈ ಕಡೆ ಅಲ್ದಾಡಿದ್ದೆ ಆಯಿತು. ಈಗ ಖುಷಿ ವಿಷಯ ಏನು ಅಂತ ಅಂದರೆ ಫೈನಲಿ ಅಂಡಮಾನ್ಗಾದ್ರೂ ಹೋಗ್ತಾ ಇದ್ದೀನಿ. ಅದೊಂದು ಖುಷಿ ವಿಷಯ. ಬೆಳಗ್ಗೆ ಈಗ ಎಷ್ಟು 4:50 ಬಿಡುತ್ತೆ. ಬೆಳಗ್ಗೆ 6:50 ಅಥವಾ 6:15 ಹೋಗಿ ರೀಚ್ ಆಗುತ್ತೆ. ಇನ್ನು ನಾಳೆ ವ್ಲಾಗು ನಾಳೆ ತೋರಿಸ್ತೀನಿ. ಇವತ್ತು ಇಲ್ಲಿಗೆ ಎಂಡ್ ಮಾಡೋಣ. ಸೊ ನಿಮ್ಮ ಬೆಂಬಲ ನನಗೆ ತುಂಬ ಬೇಕಾಗಿದೆ. ಅದಕ್ಕೆ ನೋಡಬೇಕಾದ್ರೆ ನೀವು ಇಷ್ಟ ಇನ್ಸ್ಟಾಗ್ರಾಮ್ ಹೋಗಿ ನನ್ನ ಫಾಲೋ ಮಾಡಿ. ಹಂಗೆ ಯೂಟ್ಯೂಬ್ ಚಾನಲ್ಗೆ ಬಂದು ವಿಡಿಯೋನ ಲೈಕ್, ಶೇರು, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ನಂತರ ಯಾರೂ ಫ್ಲೈಟ್ ಲೇಟಾಗಿ ಹೋಗಿ ಮಿಸ್ ಎಲ್ಲ ಮಾಡ್ಕೊಬಿಡಿ. ಸೊ ಒಂಥರ ಡೇ ವೇಸ್ಟು ಅಂತಲೇ ಹೇಳ್ಬೋದು. ಮಟನ್ನು ಕೇಳ್ತಿದ್ದೀನಿ. ಸೊ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನಾಳೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಾಳೆ ಎಲ್ಲೆಲ್ಲಿ ಏನೇನು ಅಂತ ನಾಳೆ ಹ್ಯಾವ್ಲಾಗ್ ಹೋಗ್ತಾ ಇದೀವಿ, ಅದು ಕ್ರೂಸಲ್ಲಿ ಹೋಗೋದು, ಅದ್ರ ಬಗ್ಗೆ ಸ್ವಲ್ಪ ಇನ್ ಡೀಟೇಲ್ ಆಗಿ ನಾಳೆ ಹೇಳ್ತೀನಿ. ಸೊ ಈಗ ಟಾಟಾ ಬಾಯ್ ಬಾಯ್. ನಾನು ಮಲ್ಕೋತೀನಿ. ಇನ್ನೂ ಮಲಗೇ ಇಲ್ಲ, ಕಣ್ಣೇ ಮುಚ್ಚಿಲ್ಲ, ತಲೆ ಕೆಟ್ಟ ಕೆರೆ ಹಿಡ್ದೋಗ್ಬಿಟ್ಟೈತೆ. ನಾಳೆ ಸಿಗ್ತೀನಿ.